Hello everyone, welcome to 7th Standard Ganit Prakash. We were in problem number 10. You are given some number cards 4,000, 13,000, 300, 70,000, 1,50,000, 25. Using the cards, get as close as you can to the numbers below using any operations you want. Each card can be used only once for making a particular number. ಇಲ್ಲಿ ಏನು ಕೊಟ್ಟಿದ್ದಾರೆ ನಂಬರ್ ಕಾರ್ಡ್ಸು ಇದನ್ನ ಒನ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಮತ್ತೆ ಯಾವ್ದಾದ್ರು ಆಪರೇಷನ್ಸ್ನ ಯೂಸ್ ಮಾಡಿ ನಾವು ಕೊಟ್ಟಿರೋ ವ್ಯಾಲ್ಯೂಗೆ ನಿಯರೆಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಓಕೆನಾ. ಆಪರೇಷನ್ಸ್ ಅಂತ ಅಂದ್ರೆ ಅಡಿಷನ್ ಮಲ್ಟಿಪ್ಲಿಕೇಶನ್ ಸಬ್ಟ್ರಾಕ್ಷನ್ ಡಿವಿಷನ್ ಇದು ಓಕೆನಾ. ಇಲ್ಲಿ ಫಸ್ಟ್ ಒನ್ ಅವ್ರು ಟ್ರೈ ಮಾಡಿದ್ದಾರೆ. ಸೊ ಏನು 4,000ಗೆ 20 + 5ನ ಮಲ್ಟಿಪ್ಲೈ ಮಾಡಿ ಅಡಿಷನ್ ಮಾಡಿ ಮಲ್ಟಿಪ್ಲೈ ಮಾಡಿ ಅದಕ್ಕೆ 13,000 ಆ್ಯಡ್ ಮಾಡಿದ್ದಾರೆ. ದೇ ಗಾಟ್ 1,13,000 ಫಾರ್ 2 lakh. ಸೆಕೆಂಡ್ ಒನ್. ಸೊ ಈಗ ನಮ್ಗೆ ಏನೇನು ನಂಬರ್ ಕಾರ್ಡ್ಸ್ ಇದೆ ಫಸ್ಟ್ ಬರ್ಕೊಬಿಡೋಣ. 4,000, 13,000, 300, 70,000, 1,50,000, then 20, then 5. So first one is ಅಂದ್ರೆ B. It is 2 lakh. ಈಗ ಇದಿಷ್ಟು ವ್ಯಾಲ್ಯೂಲಿ ನಮಗೆ ಹೈಯೆಸ್ಟ್ ಅಂತಂದ್ರೆ 1,50,000 ಇದೆ. ಸೊ 1,50,000ಗೆ ಅನಾದರ್ 50,000 ಸೇರಿಸಿದ್ರೆ ನಮಗೆ 2 lakh ಸಿಗುತ್ತೆ. 1,50,000 ಪ್ಲಸ್ 50,000 ಇಲ್ಲ, ನಮ್ಗೆ ನಿಯರೆಸ್ಟ್ 70 ಇದೆ. ಈ 70,000ಗೆ ಮೈನಸ್ 20,000 ಮಾಡಿದ್ರೆ 50,000 ಸಿಗುತ್ತೆ. ಅದನ್ನ 1,50,000 ಆ್ಯಡ್ ಮಾಡಿದ್ರೆ ನಮಗೆ 2 lakh ಸಿಗುತ್ತೆ. ಸೊ ಇಲ್ಲಿ 20,000 ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ ಇಲ್ಲಿ 4,000ಗೆ 5ನ ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ 20,000. So the final answer what we got is 2 lakh. ಎಕ್ಸಾಕ್ಟ್ 2 ವ್ಯಾಲ್ಯೂ 2 ಲ್ಯಾಕ್ನೇ ಸಿಗುತ್ತೆ ನಮಗೆ. ಸಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 5,80,000. 5,80,000. 70,000 ಇದೆಯಲ್ಲ, ಈ 70,000ಗೆ 5ನ ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ಡು ಐ ಗೆಟ್? ಐ ವಿಲ್ ಗೆಟ್ 3,50,000. ಓಕೆನಾ. 7 5s are 35 ಮೀನ್ಸ್ 3,50,000. ಇದಕ್ಕೆ 1,50,000 ಆ್ಯಡ್ ಮಾಡಿದ್ರೆ 1,50,000 ವಾಟ್ ಡು ಐ ಗೆಟ್? ಐ ವಿಲ್ ಗೆಟ್ 5 lakh. ಇನ್ನೆಷ್ಟು ಬೇಕು? 5,80,000ಗೆ. ಸೊ ಐ ವಾಂಟ್ ಅನದರ್ 80,000. ಸೊ 80,000 ಹೌ ಕ್ಯಾನ್ ಐ ಡೂ? ಇಲ್ಲಿ 4,000 ಇದೆ, ಇಂಟು 20 ಮಾಡಿದ್ರೆ ಐ ವಿಲ್ ಗೆಟ್ 80,000. ಓಕೆನಾ. ಈ ಥರ ನೀವು ತುಂಬ ವೇಸಲ್ಲಿ ಟ್ರೈ ಮಾಡ್ಬೋದು ನಿಯರೆಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ. ಓಕೆನಾ. ಇದೇ ವೇಸ್ ಅಂತೇನಿಲ್ಲ. ಸೊ ಯಾವುದಕ್ಕೆ ನಿಯರೆಸ್ಟ್ ಬರುತ್ತೆ ಅಲ್ಲಿ ತನಕ ಯು ಕ್ಯಾನ್ ಟ್ರೈ. ಸೊ ದ ಫೈನಲ್ ವ್ಯಾಲ್ಯೂ ವಾಟ್ ಐ ಗಾಟ್ ಇಸ್ 5 lakh, exactly 5,80,000. D. D is 12,45,000. 12,45,000. For this, I can do 70,000 into 20. I will get 14 lakh. 70,000 into 20 ಮಾಡಿದರೆ ನಮಗೆ 14 lakh ಸಿಗುತ್ತೆ. ಈ 14 lakhಗೆ ಮೈನಸ್ 1,50,000 ಮಾಡೋಣ. ಎಷ್ಟು ಬರುತ್ತೆ? 1,50,000 ಮೈನಸ್ ಮಾಡಿದ್ರೆ ಐ ವಿಲ್ ಗೆಟ್ 12,50,000. ಬಟ್ ನಮಗೆ ಬೇಕಾಗಿರೋದು 12,45,000. ಸೊ ಇಲ್ಲಿ ಅನಾದರ್ 5,000 ರಿಮೂವ್ ಮಾಡಬೇಕು. ನಮ್ಗೆ ಇಲ್ಲಿ 5,000 ಇದೆಯಾ ನಿಯರೆಸ್ಟು? ಇಲ್ಲ, 5,000 ಇಲ್ಲ, 4,000 ಇದೆ. ಸೊ ಐ ವಿಲ್ ಸಬ್ಟ್ರಾಕ್ಟ್ 4,000. 4,000 ಮೈನಸ್ ಮಾಡಿದರೆ 12,46,000 ಆಯಿತು. ಸೊ ಸ್ಟಿಲ್ ಐ ಡೋಂಟ್ ವಾಂಟ್ ದಿಸ್ 1,000 ಮೋರ್. ಇಲ್ಲಿ 1,000 ಜಾಸ್ತಿ ಇದೆ. ಐ ಡೋಂಟ್ ವಾಂಟ್ ಸ್ಟಿಲ್. ಸೊ 1,000 ಜಾಸ್ತಿ ಇದೆ. ಸೊ ಐ ಕ್ಯಾನ್ ಡೂ 300 ಇಂಟು 5 ಮೈನಸ್ ಮಾಡ್ಕೊತಾ. 300 ಇಂಟು 5 ಅಂದರೆ 1,500. ಇದಕ್ಕೆ 1,500ನ ಮತ್ತೆ ಮೈನಸ್ ಮಾಡ್ಕೊತಾ ಇದ್ದೀನಿ. ಸೊ ಏನು ಬರುತ್ತೆ? 0, 0, 5. ದಿಸ್ ವಿಲ್ ಬಿಕಮ್ 5. ಸೊ ಇಟ್ ಇಸ್ 4, 4, 12 lakh. ಸೊ 12 lakh ಸೊ 12,44,500. ಸೊ ಇದೇ ನಿಯರೆಸ್ಟ್ ಎಸ್ಟಿಮೇಷನ್. ಸೊ ನಿಯರೆಸ್ಟ್ ಎಸ್ಟಿಮೇಷನ್ ಏನು ಇಲ್ಲಿ ಬರಿತೀನಿ. ನಿಯರೆಸ್ಟ್ estimation is 12,44,500.
100. ಸೊ 500 ಕಡಿಮೆ ಇದೆ ಇದರಲ್ಲಿ ಇದಕ್ಕಿಂತ. ನೆಕ್ಸ್ಟ್ ಲಾಸ್ಟ್ ಒನ್ 20,90,800. 20,90,800. ಸೊ ಇದಕ್ಕೆ ಫಸ್ಟು 1,50,000ಗೆ ಐ ಆಮ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ this 70,000. 1,50,000ಗೆ 70,000 ಮೈನಸ್ ಮಾಡಿದ್ರೆ I would get 8 lakh. Still I'm going to subtract. ಸೊ ಇದಕ್ಕೆ ಪ್ಲಸ್ 4,000 ಮಾಡ್ತಾ ಇದ್ದೀನಿ. I will get 4,000. So that is 8,04,000 minus 300. So if I do minus 300 here, 8,03,700 ಬರುತ್ತೆ. ಇದಿಷ್ಟನ್ನು ಸೇರಿ ನಾವು ಇಂಟು 20 ಪ್ಲಸ್ 5 ಅಂದರೆ 25ಇಂದ ಮಲ್ಟಿಪ್ಲೈ ಮಾಡಬೇಕು. ಇಂಟು 25 ಇದಿಷ್ಟು ನಂಬರ್ನ 25 ಮಲ್ಟಿಪ್ಲೈ ಮಾಡಿದರೆ ನಮಗೆ 20,92,500 ಬರುತ್ತೆ. ಸೊ ದಿಸ್ ಇಸ್ ದ ಕ್ಲೋಸೆಸ್ಟ್ ಅಥವಾ ನಿಯರೆಸ್ಟ್. ಕ್ಲೋಸೆಸ್ಟ್ estimate is 20,92,500. So this is the answer. Second one means 11th one. Find out how many coins should be stacked to match the height of the Statue of Unity. Assume each coin is 1 meter thick. ಸೊ ಈಗ ಕಾಯಿನ್ಸ್ಗಳನ್ನೆಲ್ಲ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಹೋದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೈಟ್ಗೆ ಎಷ್ಟು ಕಾಯಿನ್ಸ್ನ ಇಡಬೇಕು ಮ್ಯಾಚ್ ಆಗೋದಕ್ಕೆ ಅಂತ ಕೇಳ್ತಿದ್ರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಷ್ಟು ಹೈಟ್ ಇದೆ? ಇಟ್ ಈಸ್ ದೇರ್ ಇನ್ ಪೇಜ್ ನಂಬರ್ 3 ಅಲ್ಲಿದೆ. ಸೊ ಇಟ್ ಈಸ್ 180 ಮೀಟರ್. 180 ಮೀಟರ್ ಅಷ್ಟು ಹೈಟ್ ಇದೆ ಅದು. ಸೊ 1 ಕಾಯಿನ್ ಎಷ್ಟು ಥಿಕ್ನೆಸ್ ಇದೆ ಅಂತಂದ್ರೆ 1 ಮಿಲಿಮೀಟರ್ ಅಷ್ಟು ಥಿಕ್ನೆಸ್ ಇದೆ. ಸೊ height of Statue of Unity is how much? 180 meter. 1 meter is equal to 1000 millimeter. So this you should know. ಇದೆ ಫಾರ್ಮುಲಾ, ಓಕೆನಾ? 1 ಮೀಟರ್ ಅಂದರೆ 1000 ಮಿಲಿಮೀಟರ್. ಸೊ 180 ಮೀಟರ್ಗೆ ಎಷ್ಟಾಗುತ್ತೆ? 180. 1 ಮೀಟರ್ ಪ್ಲೇಸ್ನಲ್ಲಿ ಐ ಆಮ್ ಗೋಯಿಂಗ್ ಟು ರೈಟ್ 1000 millimeter. So 18, how many zeros? 1 2 3 4 zeros. 1800 millimeter ಅಷ್ಟು ಲೆಂತ್ ಬೇಕು. ಕಾಯಿನ್ಸ್ನೆಲ್ಲ ಜೋಡಿಸಿದ್ರೆ ಇಷ್ಟು ಲೆಂತ್ ಆಗಬೇಕು, ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಈಕ್ವಲ್ ಆಗಬೇಕು ಅಂತಂದರೆ. ಸೊ ನಂಬರ್ ಆಫ್ ಕಾಯಿನ್ಸ್ ನೀಡೆಡ್ ಎಷ್ಟು? ನಂಬರ್ ಆಫ್ ಕಾಯಿನ್ಸ್ ರಿಕ್ವೈರ್ಡ್. ನಂಬರ್ ಆಫ್ ಕಾಯಿನ್ಸ್ ರಿಕ್ವೈರ್ಡ್ is equal to 1,80,000 millimeter divided by 1 millimeter. This is the thickness of the coin. So 1 millimeter cancels with 1 millimeter. 1,80,000 coins are required. Okay.